ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮೊದಲನೇ ಆಷಾಢ ಶುಕ್ರವಾರ, ಹಾಗಾಗಿ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡ್ಕೊಂಡು ಆಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ 12 ಗಂಟೆಗೆ ಲಾಗಿನ್ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎಲ್ಲ ಕೆಲಸನೂ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಲಾಗಿನ್ ಆದಮೇಲೆ ನನಗೆ ಮೀಟಿಂಗ್ಸ್ ಇರುತ್ತೆ, ಕೆಲಸಗಳಿರುತ್ತೆ. ಯಾವುದೇ ಕಾರಣಕ್ಕೂ ನಾನು ಎಕ್ಸ್ಟ್ರಾ ವರ್ಕ್ ಅಂತೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ 12 ಗಂಟೆಗೂ ಮುಂಚೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ಕಡೆಯಿಂದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಹೋದೆ. ಮಧ್ಯ ಮಧ್ಯ ಮಗಳು ಬೇರೆ ಬರ್ತಾಯಿದ್ಲು, ಲಕ್ಕಿ. ಅವಳು ಬಂದು ಆಟ ಆಡಿಕೊಂಡು ಎಲ್ಲ ಡಿಸ್ಟರ್ಬ್ ಮಾಡ್ತಿದ್ಲು ಸುಮ್ಮನೆ. ನಮ್ಮ ಮನೇಲಿ 2 ಕ್ಯಾಟ್ಸ್ ಇರೋದ್ರಿಂದ ಮನೇಲಿ ಸ್ವಲ್ಪ ಹೇರ್ ಫಾಲ್ಸ್ ಇದ್ದೇ ಇರುತ್ತೆ. ಅಂದರೆ ವಾರದಲ್ಲಿ ಒಂದು 3 ದಿನ ಆದರೂ ವ್ಯಾಕ್ಯೂಮ್ ಮಾಡಿಕೊಳ್ಳೇಬೇಕು. ಜಾಸ್ತಿ ಹೇರ್ ಫಾಲ್ ಆಗಿಲ್ಲ ಅಂದರೆ ಪರ್ಕೆನಲ್ಲಿ ಕ್ಲೀನ್ ಮಾಡ್ಕೊಬೋದು. ಒಂದು ಸಲ ಜಾಸ್ತಿ ಹೇರ್ ಫಾಲ್ ಕೂಡ ಆಗಿಬಿಡತ್ತೆ. ಆ ಟೈಮಲ್ಲಿ ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆಯಿಂದ ಎಲ್ಲ ವ್ಯಾಕ್ಯೂಮ್ ಮಾಡ್ಕೊಂಬಂದೆ. ಸೊ ಇದೆಲ್ಲ ಮುಗಿಸ್ಕೊಂಡಾದಮೇಲೆ ಲಕ್ಕಿ ಬರ್ತಾಯಿದ್ಲು ಹೋಗ್ತಾಯಿದ್ಲು. ಅವಳಿಗೆ ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ಭಯ. ಅದಕ್ಕೆ ಆಫ್ ಮಾಡಿದಾಗ ಓಡಿ ಬರೋಳು, ನೋಡಿಕೊಂಡು ಮುಸಿ ನೋಡ್ಬಿಟ್ಟು ಮತ್ತೆ ಓಡೋಗೋಳು. ಆನ್ ಆದ ತಕ್ಷಣ ಓಡೋಗಿ ಬಚ್ಚಿಟ್ಕೊಳ್ತಾ ಇದ್ಲು. ಆ ಥರನೇ ಮಾಡ್ತಾಯಿದ್ಲು. ಸೊ ವ್ಯಾಕ್ಯೂಮ್ ಎಲ್ಲ ಆದಮೇಲೆ ನೀಟಾಗಿ ಅಲ್ಲಿರೋಂಥ ಕಸ ಎಲ್ಲ ಒಂದು ಕವರಿಗೆ ಹಾಕಿ ಎತ್ತಿ ಇಟ್ಟು ನೆಕ್ಸ್ಟು ಮನೆಯೆಲ್ಲ ನೀಟಾಗಿ ಮಾಪ್ ಮಾಡಿಕೊಂಡೆ. ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಏನು ಟೈಮ್ ಹಿಡೀಲಿಲ್ಲ, ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ. ವ್ಯಾಕ್ಯೂಮ್ ಆದಮೇಲೆ ಅಷ್ಟೊಂದೇನು ಕೊಳೆ ಇರಲ್ಲ ಮನೆ, ಅಂದರೆ ಆವಾಗಲೇ ಒರೆಸಿರೋ ಥರನೇ ಆಗಿಬಿಟ್ಟಿರುತ್ತೆ. ಆದರೂ ಇರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಮಾಪರಲ್ಲಿ ನೀಟಾಗಿ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಮಾಪ್ ಮಾಡಿಕೊಂಡೆ. ಅದೆಲ್ಲ ಮಾಡಬೇಕಾದ್ರೆ ಮಧ್ಯೆ ಲಕ್ಕಿ ಕೂಡ ಬರ್ತಿದ್ಲು. ಅವಳು ಏನು ಮಾಡ್ತಾಳೆ ಅಂದರೆ ನಾವು ಒರೆಸಾದ್ಮೇಲೆ ಮತ್ತೆ ತುಳ್ಕೊಂಡು ಹೋಗೋದು, ಈ ರೀತಿಯಾಗಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಬಟ್ ಏನು ಮಾಡೋದು, ಮಕ್ಕಳಲ್ವಾ, ಆಟ ಆಡಲಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಊಟ ಮಾಡೋಕ್ಕೆ ಒಂದು 10 ಸಲ ಆದರೂ ಕರೆದೆ, ಅವಳು ಬರಲೇ ಇಲ್ಲ. ಬಟ್ ಆಮೇಲೆ ಲೇಟಾಗಿ ಬಂದಳು. ಸೊ ಮನೆಯೆಲ್ಲ ಮಾಪ್ ಮಾಡಿ ಒಂದು ಸಲ ರೂಮ್ ಫ್ರೆಶ್ನರ್ನ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡೆ. ಯಾಕೆ ಅಂತ ಅಂದರೆ ಮಕ್ಕಳು ಇರೋದ್ರಿಂದ ಸ್ವಲ್ಪ ನೀಟಾಗಿರಲಿ ಮನೆ ಅಂತ ಹೇಳಿಬಿಟ್ಟು ನಾವು ರೂಮ್ ಫ್ರೆಶ್ನರ್ ಪ್ರತಿ ಸಲನೂ ಸ್ಪ್ರೇ ಮಾಡ್ಕೊಳ್ತೀವಿ ಮನೆಗೆ. ಆಷಾಢ ಶುಕ್ರವಾರ ಅಂದ್ರೇ ಸ್ವಲ್ಪ ಹೆಣ್ಮಕ್ಳಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಮೈಸೂರವರಂತೂ ಅಮ್ಮನ್ನ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಈ ಟೈಮಲ್ಲಿ ಹೆಣ್ಣು ದೇವರುಗಳಿಗೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಆಷಾಢ ಶುಕ್ರವಾರನ ಅವಾಗಿಂದ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ಫಾಲೋ ಮಾಡಬೇಕು. ನಮ್ಮಮ್ಮ ನನಗೆ ಹಂಗೆ ಹೇಳ್ಕೊಟ್ಟಿರೋದು. ಹಾಗಾಗಿ ನಾನು ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಮಿಸ್ ಮಾಡದೆ ಮಾಡ್ತೀನಿ, ಅಂದರೆ ಪ್ರತಿ ವರ್ಷವೂ ಕೂಡ. ಮನೆಯೆಲ್ಲ ಮಾಪ್ ಮಾಡಾಯಿತು. ಇವಾಗ ನನಗೂ ಸ್ವಲ್ಪ ಟೀ ಕುಡಿಬೇಕು ಅನಿಸ್ತು, ಹಾಗಾಗಿ ಟೀ ಮಾಡ್ಕೊಳ್ತಿದ್ದೆ. ಅದೇ ಟೈಮ್ಗೆ ಇಬ್ಬರು ಮಕ್ಕಳು ಬಂದರು, ಅವರಿಬ್ರಿಗೂ ಊಟ ತಿನ್ನಿಸ್ಬೇಕಿತ್ತು. ಚಿಕ್ಕವಳು ಏನು ಮಾಡ್ತಾಳೆ ಅಂದರೆ ಅವ್ರ ಅಮ್ಮ ಬರೋವರೆಗೂ ಅವಳು ಎಷ್ಟೇ ಹೊಟ್ಟೆ ಹಸುವಾಗಿದ್ರೂ ಅವಳು ಊಟ ಮಾಡಲ್ಲ. ಅವ್ರ ಅಮ್ಮ ಬಂದ ಮೇಲೇ ಅವಳು ಊಟ ಮಾಡೋದು. ಅವರಿಬ್ರಿಗೂ ಊಟ ತಿನ್ನಿಸೋ ಅಷ್ಟರಲ್ಲೇ ಟೀ ಕೂಡ ಆಗಿತ್ತು. ಸೊ ಅದು ಸ್ವಲ್ಪ ಕುದೀಲಿ ಅಂತ ಹೇಳಿಬಿಟ್ಟು ಇನ್ನೊಂಚೂರು ಲಕ್ಕಿಗೆ ಊಟ ಮಾಡಿಸ್ಬಿಡೋಣ ಬೇಗ ಅಂತ ಊಟ ಮಾಡಿಸ್ತಾ ಇದ್ದೆ. ಅವಳು ಒಂದು ಸ್ವಲ್ಪ ಹೊತ್ತು ತಿಂದಳು, ಆಮೇಲೆ ಸಾಕು ನನಗೆ ಅನ್ನೋ ಥರ ಹೋಗ್ಬಿಟ್ಲು. ಅವಳು ಹೋದ್ಮೇಲೆ ನಾನು ಟೀ ಎತ್ಕೊಂಡು ನಾನು ಕುಡಿದು ಮತ್ತೆ ಫ್ಲಾಸ್ಕಿಗೆ ಹಾಕಿಟ್ಟೆ. ಹೊಟ್ಟೆ ಹಶ್ವಾದರೆ ಇನ್ನೊಂದು ಸಲ ಕುಡಿಯೋಣ ಆಮೇಲೆ ಅಂತ ಹೇಳಿಬಿಟ್ಟು. ಟೈಮ್ ನೋಡಿದ್ರೆ ಯಾವ ಥರ ಹೋಗ್ತಾಯಿದೆ ಅಂತಲೇ ಗೊತ್ತಿರಲಿಲ್ಲ. ಅಷ್ಟು ಬೇಗ ಕೆಲಸ ಮಾಡ್ತಾಯಿದ್ರೂ ಪಟ ಅಂತ ಟೈಮ್ ಹೋಗೇ ಬಿಡ್ತಿತ್ತು. ನಾನು ಬೇರೆ 6:30ಗೆ ಅಲಾರಾಮ್ ಇಟ್ಕೊಂಡು ಎದ್ದಿದ್ದೆ 8 ಗಂಟೆ ಆಗೋಯಿತು. ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಅಣ್ಣ ಕೂಡ ಬೇಗ ಎದ್ದಿರಲಿಲ್ಲ, ಅವನಿಗೂ ಸ್ವಲ್ಪ ಓದ್ಕೊಳ್ಳೋದಿತ್ತು. ಓದ್ಕೊಂಡು ಸ್ಟ್ರೈನ್ ಆಗಿ ಅವನು ಸ್ವಲ್ಪ ಲೇಟಾಗಿ ಎದ್ದ. ಅದಕ್ಕೆ ನಾನು ಇನ್ನು ಏನು ಮಾಡೋದು ಒಬ್ಬಳೇ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ. ನಾನು ಏನು ಅವನನ್ನು ಫೋರ್ಸ್ಫುಲ್ಲಿ ಎಬ್ಸೋಕ್ಕೂ ಹೋಗಲಿಲ್ಲ. ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು. ನಾನು ಊರಿಂದ ಬಂದಾಗಿಂದ ನಾನು ದೇವ್ರ ಮನೆ ಕಡೆಗೆ ಹೋಗೇ ಇರಲಿಲ್ಲ. ಸೊ ಫ್ರೈಡೇ ತೊಳೆಯೋಂಗಿಲ್ಲ ಅಂತ ಅಮ್ಮ ಹೇಳಿದರು. ತೊಳೆಯೋಂಗಿಲ್ಲ ಅಂದರೆ ಕಳಶ ಎತ್ತಬಾರ್ದಂತೆ. ಅಂದರೆ ಯಾವುದೇ ಶುಕ್ರವಾರ ಆಗಲಿ, ಅದು ಆಷಾಢ ಆದರೂ ಇರಲಿ, ನಾರ್ಮಲ್ ಶುಕ್ರವಾರ ಆದರೂ ಇರಲಿ, ಕಳಶನ ಯಾವುದೇ ಕಾರಣಕ್ಕೂ ಶುಕ್ರವಾರದ ದಿನ ತೆಗಿಬಾರ್ದು, ಒಳ್ಳೆಯದಲ್ಲ ಅಂತ ಅಮ್ಮ ಹೇಳ್ತಿರ್ತಾರೆ. ಹಾಗಾಗಿ ನಾನು ಇನ್ನೊಂದು ದಿನ ಫ್ರೀ ಇದ್ದಾಗ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವತ್ತು ಕಳಶನ ತೆಗಿಲಿಲ್ಲ.
ಹೂವು ಮತ್ತು ಎಲೆ ಎರಡನ್ನೂ ತರಿಸ್ಬೇಕಿತ್ತು ಅಣ್ಣ ಎದ್ದಾಗ. ಸೊ ಅವ್ನು ಎದ್ದೇಳಕ್ಕೆ ಮುಂಚೆ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ, ಅವ್ನು ಎದ್ದು ತಂದು ಕೊಟ್ಟಾಗ ಪೂಜೆ ಮಾಡೋಣ ಅಂತ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಬಂದು ಇನ್ನು ತಿಂಡಿ ರೆಡಿ ಮಾಡಬೇಕಿತ್ತು. ತಿಂಡಿಗೆ ವೆಜ್ ಪಲಾವ್ ಮಾಡಿಬಿಡೋಣ ಅಂತ ನಾನು ಮೊದಲೇ ಯೋಚನೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ವೆಜ್ ಪಲಾವ್ ಸ್ವಲ್ಪ ಬೇಗನೆ ಆಗೋಗ್ಬಿಡತ್ತೆ. ಜಸ್ಟ್ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ತರಕಾರಿಗಳು ಕಟ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಬೇಗನೆ ಆಗೋಗ್ಬಿಡತ್ತೆ. ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ವೆಜ್ ಪಲಾವ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಎದೆ ಉರಿ ಬರುತ್ತೆ ಜಾಸ್ತಿ ಮಸಾಲೆ ಐಟಮ್ಸ್ನ ತಿಂದರೆ. ಸ್ಪೆಷಲಿ ಈ ಟೈಮಲ್ಲಂತೂ ತುಂಬ ಅವಾಯ್ಡ್ ಮಾಡಬೇಕು. ಹಾಗಾಗಿ ನಾನು ಲೈಟಾಗಿ ಮಸಾಲ ಹಾಕ್ಬಿಟ್ಟು ಕ್ಯಾರೆಟು, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ವೆಜ್ ಪಲಾವ್ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳು ಜಸ್ಟು ಕೆಲಸ ಮಾಡಬೇಕಾದ್ರೆ ಅಷ್ಟೇ ಬಂದು ಡಿಸ್ಟರ್ಬ್ ಮಾಡಿದ್ರು. ಪಾಪ ಆಮೇಲೆ ಅಷ್ಟೊಂದೇನು ಅವರು ಬಂದು ಡಿಸ್ಟರ್ಬ್ ಮಾಡಲಿಲ್ಲ. ಲಕ್ಕಿನೂ ಹೋಗಿ ಮಲ್ಕೊಂಡ್ಬಿಟ್ಲು. ಜೊತೆಗೆ ಶೀಬಾನು ಕೂಡ ಡೀಪಾಗಿ ಸ್ಲೀಪ್ ಮಾಡಿಬಿಟ್ಟಿದ್ಲು. ಸೊ ನನಗೆ ಅಷ್ಟೊಂದೇನು ಅಡುಗೆ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗಲಿಲ್ಲ. ಅವ್ರು ಆ್ಯಕ್ಚುಲಿ ಕುಕ್ ಮಾಡುವಾಗ ಕೆಳಗಡೆ ಬಂದು ಕೂರ್ತಾರಷ್ಟೇ. ಊಟ ಮಾಡುವಾಗಲಿ ಅಡುಗೆ ಮಾಡುವಾಗಲಿ ತರಕಾರಿ ಹತ್ರ ಎಲ್ಲ ಬರೋಕ್ಕೆ ಹೋಗಲ್ಲ. ಸೊ ಅವ್ರಿಗೆ ಮೊದಲೇ ಹೇಳಿಬಿಟ್ಟಿದ್ವಿ ಆ ಥರ ಎಲ್ಲ ಮಾಡಬಾರ್ದು ಅಂತ. ಹಾಗಾಗಿ ಅವು ಪಾಪ ಬರೋಕ್ಕೆ ಹೋಗೋದಿಲ್ಲ. ನನಗೆ ಇಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋದೆಲ್ಲ ಬೇಗನೆ ಆಗೋಯಿತು. ಬಟ್ ಏನಂತ ಗೊತ್ತಿಲ್ಲ, ಟೈಮ್ ಅಂತೂ ಯಾವ ಥರ ಹೋಗ್ಬಿಡ್ತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಗ ಹೋಗ್ತಾನೆ ಇತ್ತು. ಇನ್ನು ನಮ್ಮ ಅಮ್ಮಂಗೂ ಕೂಡ ನಾನು ಕಾಲೇ ಮಾಡಿರಲಿಲ್ಲ. ಅಂದರೆ ಪೂಜೆ ಹೆಂಗೆ ಮಾಡೋದು ಏನು ಅಂತ ಇಷ್ಟು ದಿನ ಕಾಲ್ ಮಾಡ್ಕೊಂಡು ವಿಚಾರಿಸ್ಕೊಳ್ತಾ ಇದ್ದೆ. ಈ ಸಲ ಅದನ್ನು ಕೂಡ ಮಾಡಲಿಲ್ಲ. ನಾನೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ಮಾಡೋಣ, ಏನಾದರೂ ಮಿಸ್ಟೇಕ್ ಇದ್ದರೆ ನೆಕ್ಸ್ಟು ಇನ್ನೊಂದು ಸಲ ಕೇಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಮ್ಮಂಗೂ ಕೂಡ ನಾನು ಕಾಲ್ ಮಾಡಲಿಲ್ಲ. ನನ್ನ ಕೈಲಿ ನನಗೇನು ಗೊತ್ತಿದೆ ಸ್ಪೆಷಲಿ ಮುಂಚೆ ಎಲ್ಲ ಹೇಗೆ ಮಾಡ್ತಿದ್ದೆ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಹಂಗೆ ಮಾಡ್ತಾಯಿದ್ದೆ. ಇನ್ನು ಆ ಕಡೆ ಕುಕ್ಕರ್ ಒಂದು ಕೂಗಬೇಕಿತ್ತು ಅಷ್ಟೇ. ಜೊತೆಗೆ ಸ್ವಲ್ಪ ಮೊಸರು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಅದು ಆದಮೇಲೆ ದೇವರಿಗೆ ಸ್ವಲ್ಪ ನೈವೇದ್ಯ ಮಾಡೋಣ ಅಂತ ಹೇಳಿಬಿಟ್ಟು ಹಾಲು ಖೀರನ್ನು ಮಾಡ್ತಾಯಿದ್ದೆ. ಹಾಲು ಖೀರು ಆ್ಯಕ್ಚುಲಿ ಮನೇಲೇ ಮಾಡ್ಕೊಳ್ತಿದ್ದೆ. ಅಂದರೆ ಶಾವಿಗೆ ಎಲ್ಲ ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಹಾಲಿಗೆ ಶುಗರ್ ಹಾಕಿ ಕುದಿಸ್ಕೊಂಡು ಆ ಥರ ಮಾಡ್ಕೊಳ್ತಾಯಿದ್ದೆ.
ಬಟ್ ಈ ಸಲ ನನಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ಜೊತೆಗೆ ಮನೇಲೇ ಕೀರ್ದು ರೆಡಿ ಮಿಕ್ಸ್ ತಂದಿದ್ದ ಅಣ್ಣ, ಅಂದರೆ ಎ ಟು ಬಿ ಅವ್ರದ್ದು. ಹಾಗಾಗಿ ಏನೂ ಹಾಕೋ ಅವಶ್ಯಕತೆ ಇರಲಿಲ್ಲ. ಹಾಲು ಕುದಿಸ್ಬಿಟ್ಟು ಜಸ್ಟ್ ಅದರದ್ದು ಪೌಡರ್ ಹಾಕಿ ನೀಟಾಗಿ ಅದು ಬೇಯೋವರೆಗೆ ಕುದಿಸ್ಕೊಂಡ್ರೆ ಅದು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಯೂಸ್ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಪಂಚಾಮೃತನೂ ಕೂಡ ಮಾಡಿಕೊಂಡಿದ್ದೆ, ಬಾಳೆಹಣ್ಣಿತ್ತು ಅಂತ ಹೇಳಿಬಿಟ್ಟು. ಎಲ್ಲ ಆದಮೇಲೆ ಫೈನಲಿ ಪೂಜೆ ಮಾಡಿ ದೇವ್ರಿಗೆ ಬೇಡಿಕೊಂಡೆ. ಒಂದಷ್ಟು ಬೇಡಿಕೆಗಳಿತ್ತು, ಎಲ್ಲನೂ ದೇವ್ರ ಮುಂದೆ ಇಟ್ಬಿಟ್ಟು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ನಾನು ತಿಂಡಿ ಮಾಡಿಕೊಂಡು ಲಾಗಿನ್ ಆದೆ. ಇಷ್ಟು ನನ್ನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. See you in my next vlog. Until then, take care. Bye. Love you guys. Don't forget to subscribe to my channel.